ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕರೆ ನೀಡಿರುವ ರಾಜ್ಯವ್ಯಾಪಿ ಪ್ರತಿಭಟನೆ ಬೆಂಬಲಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಹೂವಿನಹಡಗಲಿ ತಾಲೂಕು ಘಟಕದಿಂದ ಧರಣಿ ಆರಂಭಿಸಲಾಗಿದೆ. ಈ ಧರಣಿಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಪ್ರಭಾಕರ್, ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ಯಮನಪ್ಪ, ಉಪಾಧ್ಯಕ್ಷ ಗಂಗಯ್ಯ, ಕಾರ್ಯದರ್ಶಿ ರಾಮಮೂರ್ತಿ, ಜಂಟಿ ಕಾರ್ಯದರ್ಶಿ ಕೋಟಿ ಎಚ್, ಪದಾಧಿಕಾರಿಗಳಾದ ಮೈಲಾರಪ್ಪ, ಗವಿಯಪ್ಪ, ಸಂತೋಷ್, ಮಾರುತಿ, ಬಸವರಾಜಪ್ಪ, ಮೈಲಾರಪ್ಪ, ಪ್ರಕಾಶ್, ವಿಜಯ್ ಸೇರಿದಂತೆ ಪುರಸಭೆ ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ಇವತ್ತು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಟನೆ ಒಂದು ದಿಟ್ಟ ಹೋರಾಟದ 2ನೇ ದಿನ. ಇವತ್ತೇನು ಸಾರ್ವಜನಿಕರಿಗೆ ನೇರವಾಗಿ ಸೇವೆಗಳನ್ನು ಕೊಡ್ತಕ್ಕಂಥ ನೌಕರುಗಳ ರಕ್ಷಣೆಗಾಗಿ, ಅವರ ಕುಟುಂಬ ರಕ್ಷಣೆಗಾಗಿ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟುಕೊಂಡು ನಾವು ಹೋರಾಟವನ್ನು ಆರಂಭಿಸಿದ್ದೇವೆ. ಇವತ್ತೇನು ಗ್ರಾಮ ಪಂಚಾಯತಿ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿದ್ದೀರಿ, ಅದೇ ಮಾದರಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ನೌಕರರು ಮುನ್ಸಿಪಲ್ ನೌಕರಗಳನ್ನು ಸಹ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜೆಡಿ ಜಿಪಿಎಫ್ ಅನ್ನ ರಾಜ್ಯ ಸರ್ಕಾರಿ ನೌಕರರು ಪಡಿತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಮುನ್ಸಿಪಲ್ ನೌಕರರಿಗೆ ಕೊಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. 2ನೇದಾಗಿ ಈಗೇನು ಜೀತ ಪದ್ಧತಿ ಅಂತಂತೇಳಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ನೀರು ಸರಬರಾಜು ಸಹಾಯಕರು, ಲೋಡರ್ಸ್, ಡ್ರೈವರ್ಸ್ಗಳು, ಕ್ಲೀನರ್ಸ್ಗಳು, ಪಾರ್ಕ್ ಗಾರ್ಡನರ್ಗಳು, ಬೀದಿ ದೀಪ ಸಹಾಯಕರು, ಸ್ಯಾನಿಟರಿ ಸೂಪರ್ವೈಸರ್ಗಳು ಈಗೇನು ಜೀತ ಪದ್ಧತಿಯಲ್ಲಿ ದುಡಿದಿದ್ದಾರೋ ಅವರನ್ನು ಜೀತ ಪದ್ಧತಿಯಿಂದ ಮುಕ್ತಗೊಳಿಸಿ ರಾಜ್ಯ ಸರ್ಕಾರದಿಂದ ನೇರ ವೇತನವನ್ನು ತಾವುಗಳು ನೌಕರರ ಖಾತೆಗೆ ಕೊಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. 3ನೇದಾಗಿ ಈಗಾಗಲೇ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ಆದೇಶಿಸಲ್ಪಟ್ಟಿರ್ತಕ್ಕಂಥ ದಿನಗೂಲಿ ನೌಕರರು ಈಗಾಗಲೇ 95-94ರಿಂದಲೇ ನೌಕರುಗಳು ದಿನಗೂಲಿಯಾಗಿ ಸೇವೆ ಸಲ್ಲಿಸಿದರೆ ಅವರ ಸೇವೆಯನ್ನು ಪರಿಗಣಿಸಿ ಒನ್ ಟೈಮಿಗೆ ವಿಶೇಷ ನೇಮಾವಳಿಯನ್ನು ರೂಪಿಸಿ ಅವ್ರನ್ನ ವಿಲನಾತಿ ಅಥವಾ ಸಕ್ರಮತಿ ಮಾಡಿಕೊಳ್ಳಬೇಕು. 4ನೇದಾಗಿ ಏನು 23-24ನೇ ಸಾಲಿನಲ್ಲಿ ಪರ್ಮನೆಂಟ್ ಮಾಡಿರ್ತಕ್ಕಂಥ ಘನ ಸರ್ಕಾರ ಪೌರ ಕಾರ್ಮಿಕರನ್ನ ಏನು ಪರ್ಮನೆಂಟ್ ಮಾಡಿದೆ ಆ ನೌಕರುಗಳಿಗೆ ಮುನ್ಸಿಪಲ್ ಫಂಡ್ನಿಂದ ವೇತನವನ್ನು ತಗೊಳ್ರಿ ಅಂತೇಳಿ ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿದೆ. ಆ ಸುತ್ತೋಲೆಯನ್ನು ಹಿಂಪಡಿಬೇಕು. ಈಗಾಗಲೇ SFC ಅನುದಾನದಿಂದ ಅಡಿಯಲ್ಲೇ ಅವರಿಗೆ ವೇತನವನ್ನು ಕೊಡಬೇಕಂತೇಳಿ ಒತ್ತಾಯಿಸಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಈಗೇನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 2018ರಲ್ಲಿ ಪೌರ ಕಾರ್ಮಿಕರು ಗುಡಿಸಲಿನಲ್ಲಿ ಜೀವನ ಮಾಡಬಾರ್ದು ಅಂತಂದೇಳಿ ಏನು 7.5 ಲಕ್ಷ ರೂಪಾಯಿ ಗೃಹ ಭಾಗ್ಯ ಯೋಜನೆಯನ್ನು ಜಾರಿ ಮಾಡಿದ್ರು. ಅದಕ್ಕೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಸ್ವಾಗತಿಸಿದೆ, ಅಭಿನಂದಿಸುತ್ತದೆ. ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ನೀವು ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ 6 ಲಕ್ಷ, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, 7.5 ಲಕ್ಷ ರೂಪಾಯಿ ಗೌರವಾನ್ವಿತವಾಗಿ ನಾವು ಇವತ್ತು ಮನೆಗಳಲ್ಲಿದ್ದೀವಿ. ಆದರೆ ಇವತ್ತು ಸಿಮೆಂಟಿನ ಬೆಲೆ, ಕೆಬ್ಬಿಣದ ಬೆಲೆ, ಲೇಬರ್ ಬೆಲೆ ದುಪ್ಪಟ್ಟಾಗಿದೆ. ಅದನ್ನು 15 ಲಕ್ಷ ರೂಪಾಯಿಗಳಿಗೆ ಏರಿಸಬೇಕು. ಆ ಯೋಜನೆಯನ್ನು ಎಲ್ಲ ನೌಕರಗಳು ಗ್ರೂಪ್ ಡಿ ವೃಂದದಲ್ಲಿ ಕೆಲಸ ಮಾಡ್ತಕ್ಕಂಥ ನೀರು ಸರಬರಾಜು, ಡ್ರೈವರ್ಸು, ಲೋಡರ್ಸು, ಕ್ಲೀನರ್ಸ್ಗಳನ್ನು ವಿತರಣೆ ಮಾಡಬೇಕು ಅಂತಂತೇಳಿ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು 2ನೇ ದಿನಕ್ಕೆ ರಾಜ್ಯ ಪೌರ ನೌಕರ ಸಂಘ ಹೋರಾಟ ಮುನ್ನಡೆಸ್ತಾ ಇದೆ. ಆದಷ್ಟು ಬೇಗನೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕರಿಗೆ ಸೇವೆಯನ್ನು ಮಾಡಲು ಅನುಕೂಲ ಮಾಡಿಕೊಡಲು ತಮ್ಮ ಮೂಲಕ ಕೋರುತ್ತೇನೆ.